ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಕ್ರಿಸ್ಮಸ್ಸು. ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಡೇ. ಇವತ್ತು ಲೇಟ್ ಆಗಿದ್ವಿ. ಸ್ಕೂಲ್ ರಜಾ. ನಮ್ಮ ಮನೆಯವರು ನಂಜನಗೂಡಿಗೆ ಹೋಗ್ಯಾರ. ಅವ್ರ ಫ್ರೆಂಡ್ ಅಮ್ಮ ತೀರ್ಕೊಂಡಿದ್ರಲ್ಲ, ಅದು ಇದನ್ನ ಬಿಡಕ್ಕೆ ಹೋಗ್ತಾರೆ ನೋಡ್ರಿ. ಅಸ್ಥಿ ಪಂಜರ ಅಂತೀವಿ ನೋಡಿ. ಅಸ್ಥಿ ಅವನ್ನೆಲ್ಲ ಬಿಡಕ್ಕೆ ಹೋಗ್ತಾರೆ. ಅದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ. ಅದಕ್ಕೆ ಹೋಗ್ಯಾರ ನಂಜನಗೂಡಿಗೆ ಅವ್ರ ಜೊತೆಗೆ ಇವರು. ಅದಕ್ಕೆ ನಾವು 3 ಜನ ಇವತ್ತು. ನಮ್ಮವನು ಊರಿಗೆ ಹೋದ್ಲು ನಿನ್ನೆ. ಲೇಟಾಗಿ ಎದ್ದು ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಿ ಆಲ್ರೆಡಿ ಈಗ ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ. ನಮ್ಮ ನಮ್ಮಿ ಕರ್ಕರ್ಚಿಕಾಯಿ ಉಂಡಿ ಒಂದೊಂದು ಉಳಿದು ತಿಂದು ಈಗ ವಿಡಿಯೋ ಮಾಡಪ್ಪ. ಇವತ್ತು ಕ್ರಿಸ್ಮಸ್ ಅಲ್ಲ ಫ್ರೆಂಡ್ಸ್, ಅದಕ್ಕೆ ನಮ್ಮ ಮಮ್ಮಿ ಕ್ರಿಸ್ಮಸ್ಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಹಾಕೋಬಿಟ್ಟಾಳ ಡ್ರೆಸ್. ನಾವೇ ನೋಡ್ರಿ ಕಿಟಕಿ ನಿಂತ ಅದು ಸೂಟ್ ಆಗೈತಿ. ರಿಯಲಿ ನೋಡ್ರಿ ದೀಪ ಅಷ್ಟ. ಇಲ್ಲಿ ನೀರು ಕಾಸಕ್ಕೆ ಇಟ್ಟಾರ. ಬೇಡ, ಇದು ಉಂಡಿ ಒಂದು ಸ್ವಲ್ಪ ಉಳಿಸಿದೆ, ಸಾಕಾತು. ಅನ್ನ ಒಂದು ಸ್ವಲ್ಪ, ಇದು ಚಟ್ನಿ ಅದ ಅಜ್ಜಿ ಇರ್ತಿದ್ರ. ಅಜ್ಜಿಗೆ ಅಂತೂ ಬೇಕಾಗಿತ್ತು, ನಮಗೇನು ಬೇಡ. ಈಗ ನಮ್ಮ ನಾವೇನು ಸ್ಟಾರ್ಟ್ ಆಯ್ತು ಆಗ. ಇದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಖಾಲಿ ಒಟ್ಟು ಬಸತ್ತೆ ಓಕೆ ಫ್ರೆಂಡ್ಸ್, ಮತ್ತೆ ಹೆಚ್ಚಿ ಅದನ್ನೆಲ್ಲ ಮಾಡಿ ಫ್ರಿಜ್ನಾಗ ಕೂಡ ಅಂತ ಮಾಡಿ ಸಿಗ್ತೀವಿ. ಫ್ರೆಂಡ್ಸ್ ನೋಡ್ರಿ, ರೆಡಿ ಆಯಿತು ಉಪ್ಪಿಟ್ಟು. ಉಪ್ಪಿಟ್ಟಿನ ಜೊತೆಗೆ ಒಂದು ಕರ್ಚಿಕಾಯಿ ಹಾಕ್ಕೊಂಡು ನವ್ಯಾಗ ತಿನ್ಸೇ ಇಲ್ಲ. ಭಾಳ ದಿವಸ ಆಗೈತಿ. ಭಾಳ ದಿವಸ ಅಂದ್ರೆ ಏನು ಬಿಡ್ರಿ, ಒಂದು 3-4 ದಿವಸ ಆಯ್ತು ಮಾಡಿ. ಆಕಿಗೆ ಒಂದು ತಿನ್ಸಿದ್ದಿಲ್ಲ. ಹಸುವಾದಾಗ ತಿನ್ಸಿದ್ರು ತಿಂತಾಳ, ಇಲ್ಲಾಂದ್ರೆ ತಿನ್ನಲ್ಲ ಆಕಿ. ಅದಕ್ಕೆ ಈಗ ಹಸುವಾಗೈತಿ, ಒಂದು ಕರ್ಚಿಕಾಯಿ ಹಾಕ್ಕೊಂಡಿನಿ. ಮುಗ್ದಿದ್ದು ಎಲ್ಲ ನಾವು ಇಟ್ಕೊಂಡ್ವಿ. ಚಲೋ ಪ್ಯಾಕ್ ಮಾಡಿ ಪಾರ್ಸಲ್ ಮಾಡಿದೆ. ಚಕ್ಲಿ ಹಾಕ್ಕೊಂಡಿನಿ ಒಂದು 4-5. ಒಂದು ಸ್ವಲ್ಪ ಇವು ಪೆಪ್ಪರ್ ಅವಲಕ್ಕಿ ಎಲ್ಲನೂ ಜಾಸ್ತಿನೇ ಮಾಡ್ತೀನಿ ನಾನು. ಯಾಕಂದ್ರೆ ನಮಗೂ ಬೇಕಾಗ್ತೈತೆ ನೋಡ್ರಿ, ಮನೆ ಮಕ್ಕಳದು ತಿಂತಾರೆ ಅಂತೇಳಿ. ಇವಾಗ ಕಟ್ಟಿ ಅಲ್ಲಿಗೆ ಸ್ವಲ್ಪ ಮಾಡಿಬಿಟ್ರೆ ಮತ್ತೆ ತೂಕ ಮಾಡ್ಬೇಕಾದ್ರೆ ಕಡಿಮೆ ಬೀಳಬಾರ್ದು. ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಕೊಟ್ಟು ಕಳಿಸ್ಬೇಕು ಹೊರತು ಕಡಿಮೆ ಮಾಡಬಾರ್ದು ಅಂಥೇಳಿ ಜಾಸ್ತಿನೇ ಮಾಡಿದ್ದೆ. ಪೇಪರ್ ಅವಲಕ್ಕಿ ಅವ್ರು ಅರ್ಧ kg ಕೇಳಿದ್ರೆ ನಾವು 1 kg ಮಾಡಿದ್ನಿ. ಉಳಿದ್ರೆ ನಮಗೆ ಬರ್ತಾವೆ ಚಳಿಗಾಲ ಅಂಥೇಳಿ ನಮಗೂ ಸೇರಿಸೇ ಮಾಡ್ಕೊಂಡಿದ್ದೆ. ಆಮೇಲೆ ಕರ್ಚಿಕಾಯಿ ಅಂತೂ ಮುಂಚೆಕ್ಕಿಂತ ಸೂಸ್ಲಿತ್ತು. ಅದನ್ನು ಮಾಡಿ ಆಲ್ರೆಡಿ ಇಟ್ಟಿದ್ದೆ ನಾನು. ಅದಾದಮೇಲೆ ಕರ್ಚಿಕಾಯಿ ಆರ್ಡರ್ ಬಂದಿತ್ತು. ಅದು ಕರೆಕ್ಟ್ 50-60 ಕರ್ಚಿಕಾಯಿ ಆಗಿದ್ವು. ಒಂದು 5-6 ಹೆಚ್ಚಿಗೆನ ಹಾಕಿದ್ದೆ ಅವರಿಗೆ. ಚಕ್ಲಿನೂ ಅಷ್ಟೇ 2 kg ಆಗಷ್ಟು ಹಿಟ್ಟು ಕಲಿಸ್ಕೊಂಡು ಮಾಡಿದ್ದೆ ಚಕ್ಲಿ. 1.5 kg ಅವ್ರಿಗೆ ಬೇಕಾಗಿತ್ತು, 1.5 kg ಅವ್ರಿಗೆ ಕೊಟ್ಟೆ. ಇನ್ನು ಅರ್ಧ kg ಉಳಿದಿತ್ತು. ಇಂಥವೆಲ್ಲ ಮುರಿದಿದ್ವು, ಇಂಥವೆಲ್ಲ ನಾವು ಇಟ್ಕೊಂಡು ಅವ್ರಿಗೆ ಚಲೋ ಹಾಕಿ ಕೊಟ್ಟು ಕಳಿಸಿದೆ ಫ್ರೆಂಡ್ಸ್. ಈಗ ಉಪ್ಪಿಟ್ಟು ತಿನ್ಸಾಕತ್ತೀನಿ ಆಕಿಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಹೋಮ್ ಮೇಡ್ ಫುಡ್ ನಮ್ಮದು. ಯಾವುದು ಕೆಮಿಕಲ್ಲು ಹೊರಗಡೆ ಥರ ಮಾಡೋಂಗಿಲ್ಲ. ಇವಾಗ ಕರ್ಚಿಕಾಯಿ ಆಯಿತು, ಕರಿತೀವಿ ನೋಡ್ರಿ. ಆ ಎಣ್ಣೆನ ಫ್ರೆಶ್ ಆಗಿರುವಂಥ ಎಣ್ಣೆ ಎಲ್ಲನ ನಾವು ಕರಿತೀವಿ. ಒಂದ್ಸಲ ಕರೆದಿದ್ದ ಎಣ್ಣೆನ ಇನ್ನೊಂದ್ಸಲ ಕರಿಬಾರ್ದು, ವಿಷ ಆಗುತ್ತಾ ಅಂತ ಹೇಳ್ತಾರೆ. ಆ ಕರೆದಿರೋ ಎಣ್ಣೆನ ಏನು ಮಾಡ್ತೀನಿ, ಅಡುಗೆಗೆ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಒಗ್ಗರಣೆ ಕೊಡೋಕೆ ಈ ಥರ. ಮತ್ತೇನಾದರೂ ಹೊಸದಾಗಿ ಆರ್ಡ್ರ್ ಬಂದಾಗ ಮತ್ತು ಪ್ಯಾಕೆಟ್ ಹರಿದು ಅದೇ ಎಣ್ಣೆಯಲ್ಲಿ ಫ್ರೆಶ್ ಎಣ್ಣೆಯಲ್ಲಿ ಕರಿತೀನಿ. ಇನ್ನು ಚಕ್ಲಿ ಅಂತೂ ಚಲೋ ಬಂದವು. ಮನೆ ಚಕ್ಲಿ ಹೆಂಗಿರ್ತಾವೆ ಹಂಗಾದವು ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂದರೆ ಸೋಡಾ ಪುಡಿ ಹಾಕಿದ್ರೆ ಬಾಯಲ್ಲಿಟ್ರೆ ಕರಿಬಿಡ್ತಾವೆ. ನಾನು ಸೋಡಾ ಪುಡಿ ಅಂತೂ ಹಾಕಿಲ್ಲ. ಪರ್ಫೆಕ್ಟ್ ಆಗಿದ್ದಾವೆ ಚಕ್ಲಿ. ನೋಡ್ರಿ, ತಿಂದು ತೋರಿಸ್ತೀನಿ ನಾನು. ಕೇಳಿಸ್ತಕ್ಕ ಸೌಂಡ್? ನಮ್ಮ ನವ್ಯನೂ ತಿಂತ ಗಟ್ಟಿ ಇದ್ದದ್ದು ತಿನ್ನಲ್ಲ ನಮ್ಮ ನವ್ಯ. ನೋಡ್ರಿ, ತಿನ್ನಪ್ಪಜಿ. ಹಿಂಗೆ ಮನೆ ಚಕ್ಲಿ ಹೆಂಗಿರ್ತಾವ ಹಂಗೆ ಅದಾವು. ಚೆನ್ನಾಗದಾವು ಫ್ರೆಂಡ್ಸ್. ಚಕ್ಲಿನೂ ಕೂಡ ಚೆನ್ನಾಗಿ ಬಂದವು. ಇನ್ನು ಹೊರಗಡೆ ಚಕ್ಲಿ ತೊಗೊಂಡ್ರಂತ್ರ ನೀವು ಗೊತ್ತಲ್ಲ, ಪದೇ ಕರೆದಿರೋ ಎಣ್ಣೆಯಲ್ಲೇ ಕರಿತಿರ್ತಾರೆ. ಆಮೇಲೆ ಸೋಡಾ ಪುಡಿ ಹಾಕಿ ಸಾಫ್ಟ್ ಮಾಡಿ ಇಟ್ಬಿಡ್ತಾರೆ. ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ.
ನಾವು ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇಲ್ಲ, ಪದೇ ಪದೇ ಕರೆದಿರೋ ಎಣ್ಣಿಲ್ಲ, ಸೋಡಾ ಪುಡಿ ಹಾಕಿಲ್ಲ. ಫ್ರೆಶ್ ಆಗಿ ನ್ಯಾಚುರಲ್ ಆಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೀನಿ. ಚೆನ್ನಾಗಿ ಬಂದವು. ನಮಗಂತೂ ಭಾಳ ಇಷ್ಟ ಆದವು. ಶೇಂಗಾದ ಹೋಳಿಗೆನೂ ಕೂಡ ಅಷ್ಟೇ ಬಾಯಲ್ಲಿಟ್ಟು ಕರಗ್ತವೆ. ನಮ್ಮ ತಂಗಿ, ನಮ್ಮವ್ವ, ನಮ್ಮ ಮನೆಯವರು, ನಮ್ಮ ತಂಗಿ ಗಂಡ ಎಲ್ಲರೂ ಇಷ್ಟಪಟ್ಟರು. ಏನೇ ಮಾಡಿದ್ರು ಜಾಸ್ತಿನೇ ಮಾಡ್ತೀನಿ, ಯಾಕಂದ್ರೆ ಮಾಡಿರ್ತೀನಿ ಅಂದಮೇಲೆ ಮತ್ತು ಮನ್ಯಾಗ ಎಲ್ಲರಿಗೂ ತಿನ್ನಕ್ಕೆ ಮನಸ್ಸಾಗಿರ್ತೈತೆ ನೋಡ್ರಿ. ಅದಕ್ಕೆ ಅವ್ರನ್ನ ತಿನ್ನಲಿ ಅದ್ರ ಜೊತೆಗೆ ಅಂಥೇಳಿ ಮಾಡಿರ್ತೀನಿ ಎಕ್ಸ್ಟ್ರಾ. ಎಲ್ಲರೂ ಇಷ್ಟಪಟ್ಟರು. ಹೋಳ್ಗಿನ ಅವ್ರಿಗೆ ಕೊಟ್ಟು ಕಳಿಸಿ ನೋಡ್ರಿ, ಅವ್ರಿಗೆ ಇಷ್ಟ ಆಗ್ಯಾವ. ಅವರು ಫೋನ್ ಮಾಡಿ ಹೇಳಿದರು ಚೆನ್ನಾಗ್ಯಾವ್ರಿ ಹೋಳ್ಗಿ ಅಂತಂದು. ಓಕೆ ಫ್ರೆಂಡ್ಸ್, ಇವತ್ತಿಂದ ಈಗ ಇನ್ನೂ ಇಲ್ಲಿಗೆ ಬಂದು ನಿಂತೈತೆ ವಿಡಿಯೋ. ಮತ್ತು ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಮ್ಮ ಫ್ರೆಂಡ್ಸ್ ನೋಡ್ರಿ, ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಸಾಯಂಕಾಲ ಆಲೆ 7:30-8 ಗಂಟೆ ಆಗಕ್ಕೆ ಬಂದೈತೆ. ಆಲೆ ಬೆಳಗ್ಗೆ ಅಷ್ಟು ವಿಡಿಯೋ ಮಾಡ್ಕೊಂಡೆ. ಆಗ್ಲೆಲ್ಲ ಏನೂ ಕೆಲಸ ಇದ್ದಿದ್ದಿಲ್ಲ, ಹಾಗಾಗಿ ಹಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ದೆ. ಮತ್ತು 1:30ಗೆ ನಾವ್ಯಾಗ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಅದು ಮುಗೀತು. ಒಮ್ಮಕ್ಕಲೇ ಮತ್ತೊಂದು ಸ್ವಲ್ಪ ಅನ್ನ ಮಾಡಿ ಮೊಸರು ಚಟ್ನಿ ಹಾಕ್ಕೊಂಡು ತಿಂದ್ವಿ. ನಾನು ನಾವೇ ತಿಂದ ತಕ್ಷಣ ಪಾತ್ರೆ ತೊಳೆದೆ. ಅಷ್ಟು ತಿಂದಿದ್ದು ಮುಂಜಾನೆ ನಾಷ್ಟದ್ದು ಅವನ್ನೆಲ್ಲ ತೊಳೆದು ಏನೋ ಒಂಥರ ಸುಸ್ತಾದಂಗೆ ಆಗ್ಬಿಡ್ತು. ನಿದ್ದೆ ಬಂದಂಗೆ ಆಯ್ತು. ಹೋಗಿ ಮಕ್ಕೊಂಡೆ, ನಿದ್ದೆನ ಹತ್ತಿಬಿಡ್ತು. ಮಕ್ಕೊಂಡು ಎದ್ದು ಭಾಳ ತತ್ತ ಆಲ್ರೆಡಿ. ಈಗ ವಿಡಿಯೋನು ಮಾಡಿದ್ದೇ ಇಲ್ಲಲ್ಲ ನೋಡಿ. ಚಲೋ ಮಾಡಿಲ್ಲ ನೋಡ್ರಿ, ಚಲೋ ಮಾಡಿಲ್ಲ. ನಾ ವಿಡಿಯೋ ಮಾಡೋ ಮುಂದಾಗ ಈಗ ಮತ್ತು ವಿಡಿಯೋ ಅಷ್ಟೇ ಮಾಡ್ಕೊಂಡಿದ್ದೆ. ಮತ್ತು ಕಂಟಿನ್ಯೂ ಮಾಡಿದ್ರಾಯ್ತು ಅಂಥೇಳಿ ಕಂಟಿನ್ಯೂ ಮಾಡಾಕತ್ತೀನಿ. ಎಲ್ಲರೂ ತುಂಬ ಜನ ನಮ್ಮವ್ವ ಊರಿಗೆ ಹೋಗಿದ್ದಕ್ಕೆ ನಿಮ್ಮಮ್ಮನ ಇಲ್ಲೇ ಇಟ್ಕೋರಿ, ಚೆನ್ನಾಗಿತ್ತು, ನಿಮ್ಮಮ್ಮ ಇದ್ದಾಗ ವ್ಲಾಗ್ಸ್ ಚೆನ್ನಾಗಿ ಬರ್ತೈತಿ, ನಿಮ್ಮಮ್ಮ ಇಷ್ಟ ಹಂಗೆ ಅಂತ ತುಂಬ ಜನ ಕಮೆಂಟ್ ಹಾಕಿರಿ. ಯಾಕೆ ಹೋದ್ರು ಏನು ಅಂತಂದು ಕೇಳ್ತಾ ಇದ್ರಿ ಕಮೆಂಟ್ ಬಾಕ್ಸಲ್ಲಿ. ಬರ್ತಾರೆ ನಮ್ಮಮ್ಮ ಇನ್ನೊಂದು ಸ್ವಲ್ಪ ದಿವಸ. ಅಲ್ಲೊಂದು ಸ್ವಲ್ಪ ಕೆಲಸ ಐತಿ. ಅದೇ ನಮಗೆ ಇದು ಕೊಡ್ತಾರೆ ನೋಡ್ರಿ, ರೇಷನ್ ಊರಾಗ ರೇಷನ್ನು ಅದೆಲ್ಲ. ಮತ್ತು ಇಲ್ಲೇ ಇದ್ಬಿಟ್ರೆ ಅವೆಲ್ಲ ಅಲ್ಲಿ ಕ್ಯಾನ್ಸಲ್ ಮಾಡೋ ಅಂಥ ಸಂದರ್ಭ ಇರ್ತಾವೆ. ಅದಕ್ಕೆ ಹೋಗಿ ಮನಿನೂ ಕೂಡ ಮತ್ತು ಯಾರೂ ಇಲ್ಲ ಊರಾಗ. ಹಂಗೆ ಬಿಟ್ಬಿಟ್ಟು ಇಲ್ಲೇ ಕುತ್ಕೊಂಡ್ಬಿಟ್ರೆ ಮನೆ ಫುಲ್ ಎಲ್ಲ ಹಾಳಾಗಿ ಹೋಗ್ಬಿಡ್ತೈತಿ. ಅದಕ್ಕೆ ಹೋಗಿ ಸ್ವಚ್ಛ ಮಾಡಿಕೊಂಡು ಒಂದು ಸ್ವಲ್ಪ ರೇಷನ್ನು ಅದು ಬಂದೈತೋ ಇಲ್ಲೋ ನೋಡಿಕೊಂಡು, ರೇಷನ್ ಬಂದಿದ್ರೆ ತೊಗೊಂಡು ಮತ್ತು ಇದು ಅಕ್ಕಿಗೆ ನಮ್ಮವ್ವ ಒಂದು 500-600 ರೂಪಾಯಿ ಇದು ಬರ್ತೈತಿ ವಯಸ್ಸಾಗಿದ್ದು ದುಡ್ಡು. ಒಂದು 60 ವರ್ಷದ ಮ್ಯಾಗೆ ಆದವ್ರಿಗೆ ಬರುತ್ತೆ ನೋಡ್ರಿ. ಅದು ಬಂದಿರುತ್ತೆ. ಅದೊಂದು ಸ್ವಲ್ಪ ತೊಗೊಂಡು ರೇಷನ್ ಅದನ್ನೆಲ್ಲ ತಂದು ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಆಲೆ 1 ತಿಂಗಳು ಆತು ಬಂದು ಅಂತೇಳಿ. ಒಂದು 15 ದಿವಸ ಬಂದು 15 ದಿವ್ಸಕ್ಕನ ಹೊಂಟಿದ್ಲು. ಮತ್ತು ಹೆಂಗೋ ಇನ್ನೂ ಒಂದು 15 ದಿವಸ ಮುಂದೆ ಓಡ್ತು. ಈಗ ಮತ್ತು ರೇಷನ್ ಬಂದಿರುತ್ತೆ ನೋಡ್ರಿ, ಹಾಗಾಗಿ ಹೋಗ್ಯಾಳ. ಬರ್ತೀನಿ ಅಂತಂದು ಹೋಗ್ಯಾಳ. ಬಟ್ಟೆನೂ ಕೂಡ ಇಲ್ಲೇ ಬಿಟ್ಟೋಗ್ಯಾಳ ಈ ಸಲ. ಪ್ರತಿ ಸಲ ಬಟ್ಟೆ ಬಿಟ್ಟು ಹಾಕಿದ್ದಿಲ್ಲ, ಎಲ್ಲ ತೊಗೊಂಡು ಹೋಗ್ಬಿಡ್ತಿದ್ಲು. ವಾಪಸ್ ಬರ್ತೀನಿ ಅನ್ನೋ ಒಂದು ಇದ್ರ ಮ್ಯಾಗನ ಬಟ್ಟೆ ಇಲ್ಲೇ ಬಿಟ್ಟೋಗ್ಯಾಳ. ಒಂದು 2 ಜೊತೆ ಡೈಲಿ ಹಾಕ್ಕೊಳಕ್ಕೆ ಹೊಳ್ಳಮಳ ಅಡ್ಡಾಡೋದೇನು ಹೊತ್ಕೊಂಡು ಅಂಥೇಳಿ ಇಲ್ಲೇ ಬಿಟ್ಟೋಗ್ಯಾಳ. ಇನ್ನೇನಿಲ್ಲ, ಅದೇ ಒಂದು ಕಾರಣಕ್ಕೆ ಊರಿಗೆ ಹೋಗ್ಯಾಳ. ಬರ್ತಾಳ. ಆಕೆಗೆ ಇಲ್ಲಿ ಮೊಮ್ಮಕ್ಕಳನ್ನ ಬಿಟ್ಟು ಇರೋಕೆ ಮನಸ್ಸಾಗಿಲ್ಲ. ಆದರೂ ಅನಿವಾರ್ಯ ನೋಡ್ರಿ, ಹೋಗ್ಬೇಕಾಗುತ್ತೆ. ಅಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕಾಗುತ್ತೆ. ಆಗಾಗ ಹೋಗ್ಕೊತಿರ್ಬೇಕು. ಇಲ್ಲೇ ಇಟ್ಕೊಂಡ್ಬಿಟ್ರೂ ಒಂದು ಪ್ರಾಬ್ಲಮ್ಮು, ಅಲ್ಲೇ ಬಿಟ್ರೂ ಒಂದು ಪ್ರಾಬ್ಲಮ್ಮು. ಹೋಗೋದು ಬರೋದು ಮಾಡ್ಕೊತ ಈಗ ಇನ್ನೂ ಒಂದು ಸ್ವಲ್ಪ ಚೆನ್ನಾಗದರ, ಶಕ್ತಿ ಐತಿ. ಹೋಗೋಕೆ ಬರೋಕೆ ಅಡ್ಡಾಡೋಕೆ ಸ್ವತಂತ್ರವಾಗಿ ಓಡಾಡೋದು ಅದನ್ನೆಲ್ಲ ಮಾಡ್ತಾರೆ. ಮುಂದೆ ವಯಸ್ಸಾದಮೇಲೆ ಅವರಿಗೆ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಇಲ್ಲೇ ಇಟ್ಕೊಂಡು ಜೋಪಾನ ಮಾಡ್ಕೊತೀವಿ. ಈಗ ಅವ್ರಿಗೂ ಇಲ್ಲಿ ಬರೀ ಇಲ್ಲೇ ಇಟ್ಕೊಂಡ್ಬಿಟ್ರೆ ಅವ್ರಿಗೆ ಕೂಡಿ ಹಾಕ್ದಂಗೆ ಆಗ್ಬಿಡುತ್ತೆ ಬೆಂಗಳೂರಾಗ. ಅಲ್ಲಿ ಇಲ್ಲಿ ಓಡಾಡ್ತಿರ್ತಾಳೆ. ಈ ಸಲ ಎಲ್ಲಾರು ಕರ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಅಂದ್ಕೊಂಡ್ವಿ. ಈಗ ರಜೆ ಕೊಟ್ಬಿಟ್ಲೆ ಹೋಗ್ಬೇಕು ಅಂದ್ಕೊಂಡ್ವಿ. ಹೋಗ್ಬೇಕನ್ನೋ ಟೈಮ್ ಒಳಗೆ ಊರಿಗೆ ಫೋನ್ ಹಚ್ಚಿದ್ಲು ರೇಷನ್ ಕೊಡೋರಿಗೆ. ಹೆಬ್ಬಟ್ಟು ಹಾಕಕತ್ತೀವಿ ಬಾರವ ಅಂತಂದ್ರು. ಮತ್ತು ಹಂಗಾಗಿ ಹೋದ್ಲು. ಬಂದಮೇಲೆ ಹೋದ್ರಾತು ಅಂತ ನಾವು ಸುಮ್ಮನಾಗಿ. ಈಗ ನಾವು ಹೋಗಂಗಿಲ್ಲ. ಈಗ ನೀವೇ ಅಂತೀರಿ ನಿಮ್ಮಮ್ಮ ಇದ್ದಾಗ ಎಲ್ಲಿ ಹೋಗಲಿಲ್ಲ, ಈಗ ನಿಮ್ಮಮ್ಮ ಇದ್ದಾಗ ಹೋಗಿರೋಣ ಅಂತೀರಿ. ಅದಕ್ಕೆ ನಾವು ನಮ್ಮಮ್ಮ ಬಂದಮೇಲೆ ಹೋದ್ರಾತು ಅಂದ್ಕೊಂಡಿವಿ. ಫುಡ್ ಆರ್ಡ್ರಸ್ಸು ಅದೆಲ್ಲ ಬಂದಾಗ ನಮ್ಮವು ಇದ್ದಾಗ ಎಷ್ಟೊಂದು ಹೆಲ್ಪ್ ಆಯ್ತು ನನಗೂ ಕೂಡ. ನೀವು ಅದನ್ನ ಹೇಳ್ತೀರಿ, ನಿಮ್ಮ ಅಮ್ಮನ ಇಲ್ಲೇ ಇಟ್ಕೊಂಬಿಡ್ರಿ, ನಿಮಗೂ ತುಂಬ ಹೆಲ್ಪ್ ಆಗುತ್ತಾ ಅಂತಂದು. ಹೆಲ್ಪ್ ಆಕೈತಿ ಇಲ್ಲ ಅನ್ನಂಗಿಲ್ಲ. ಹೆಲ್ಪ್ ಆಗೋದಕ್ಕಿಂತ ನಮ್ಮ ನವ್ಯಾಗ ಒಂದು
ಕಂಪ್ನಿ ಇದ್ದಂಗೆ ನಮ್ಮ ನವ್ಯ ಅವ್ರ ಅಜ್ಜಿ ಜೊತೆಗೆ ಟೈಮ್ ಪಾಸ್ ಆಕಿರ್ತಿತ್ತು ಆಕಿಗೆ. ಆಕಿದ್ದಾಗ ನಮ್ಮ ಅಡುಗೆ ಮನೆಯಾಗ ಕುತ್ಕೊಂಡು ನಾ ಏನಾದರೂ ಫುಡ್ ಪ್ರಿಪೇರ್ ಮಾಡ್ಬೇಕಾದ್ರೆ ಸೈಲೆಂಟಾಗಿ ಕುಂದಿರ್ತಿದ್ಲು. ಅದೇ ನಾವು ಒಬ್ಬಕ್ಕೆ ಅಡುಗೆ ಮಾಡ್ಕೊಂಡು ಕುಂದಿಸ್ಕೊಂಡಂಗೆ ಅಳ್ತಾಳಾಕಿ. ನನಗೂ ಅನಿಸ್ತು ನಮ್ಮವ್ವ ಇದ್ರೆ ನಮ್ಮ ನವ್ಯ ಚೆನ್ನಾಗಿ ಇರ್ತಾಳೆ ಕಂಪ್ನಿ. ಬಟ್ ಏನು ಮಧ್ಯಾಹ್ನ ನಿದ್ದೆ ಮಾಡೋಂಗಿಲ್ಲ ಅಷ್ಟೇ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸ್ವಲ್ಪ ನಿದ್ದೆ ಕಡಿಮೆ ಆಕೈತಿ, ಆದ್ರೆ ಆಗೋದಕ್ಕ ನಮ್ಮ ಅಮ್ಮನ ಜೊತೆಗೆ ಇರ್ತಾಳೆ, ಚೆಂದಾಗಿರ್ತಾಳೆ. ಒಂದು ಒಳ್ಳೆ ಕಂಪ್ನಿ ಇಬ್ಬರಿಗೆ ಅಜ್ಜಿ ಮೊಮ್ಮಗಳಿಗೆ ಅಲ್ಲಿನೂ ಹೋಗ್ಕೊಂತ ಬರ್ಕೊಂತ ಇರ್ತಾಳೆ ನಮ್ಮ ತಂಗಿ ಮನೆಗೆ. ಅವು ಮೊಮ್ಮಕ್ಕಳು ನೋಡ್ರಿ, ಮತ್ತು ಅವ್ರದ್ದು ನೆನಪಾದ್ರೆ ಓಡೋಗಿ ನೋಡ್ಕೊಂಡು ಬರ್ತಿರ್ತಾಳೆ. ಇಷ್ಟ ಆಯ್ತು ನೋಡ್ರಿ ನಮ್ಮ ಅಮ್ಮಂದು ಕತೆ. ಬರ್ತಾರ, ಅತ್ಲಾಗ ಹೋಗಿಲ್ಲ, ಬರ್ತಾರ. ಏನಾರು ಆರ್ಡ್ರಸ್ ಬಂದ್ರೆ ಫೋನ್ ಹಚ್ಬಿಡುವ ಬರ್ತೀನಿ ಅಂತಂದು ಹೇಳೋಣ. ಅದು ಅಲ್ಲಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಫ್ರೆಂಡ್ಸ್. ಇದು ಸೀರೆ ಅಷ್ಟು ಸೇಲ್ ಆದವು ಫ್ರೆಂಡ್ಸ್, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನೋಡ್ರಿ. ಮತ್ತು ಸೀರೆ ವ್ಯಾಪಾರ ಎಲ್ಲಿಗೆ ಬಂತು, ಏನು ಹೋದ್ವ ಇಲ್ಲೋ ಅಂತ ಕೆಲವೊಬ್ರು ವಿಚಾರ ಮಾಡ್ತಿರ್ತೀರಿ. ಎಲ್ಲ ಸೀರೆನೂ ಒಬ್ಬರ ತೊಗೊಂಡ್ರ ಫ್ರೆಂಡ್ಸ್. ಈ ಸೀರೆ ಈ ಥರದ್ದು ಆರೆಂಜ್ ಕಲರ್ದು ನಮ್ಮವ್ವ ಕೊಟ್ಟಿದ್ದೆ, ಬಟ್ ಅವ್ರಿಗೆ ಇಷ್ಟ ಆಗಿತ್ತಂತ ನಮ್ಮವ್ವ ನೀವು ತಗೋರಿ, ನಾ ಮತ್ತೆ ಬೇರೆ ತೊಗೊತೀನಿ ಅಂತ ಅಂದ್ಲು. ಹಂಗಾಗಿ ಅವ್ರಿಗೆ ಕೊಟ್ಟಲು ನಮ್ಮವ್ವ 3 ಸೀರೆ. ನೋಡ್ರಿ ಈ ಸೀರೆ ಅವ್ರಿಗೆ ಇಷ್ಟ ಆಗೈತಂತ, ಈಗ ಆರೆಂಜ್ ಕಲರ್ ಸೀರೆ. ಅದಕ್ಕೆ ನಮ್ಗೆ ಬೇಕದು, ನೀವು ಬೇಕಂದ್ರೆ ಇಟ್ಕೋರಿ ಅಂತ ಅವರು ಅಂದ್ರೆ. ಇಲ್ಲ ಅಲ್ರಿ ಮತ್ತೆ ನಾವು ತೊಗೊತೀವಿ, ನೀವು ತಗೋರಿ ಅಂತ ಅಂದು. ನಮ್ಮವ್ಗ ವ್ಯಾಪಾರ ಮಾಡಕ್ಕೆ ತಂದೀವ, ಬೇಡ ಇಟ್ಕೋ, ನಂಗೆ ಅದಾವ ಸೀರೆ ಅಂದ್ರೆ. ನಾನೇ ಇರಲಿ ತಗೋ ಒಂದು ತಂದೀನಿ ಅಂತಂದೆ. ಮತ್ತು ಇಸ್ಕೊಂಡ್ಲು ನಮ್ಮವನು ಒಂದು. ಇದು ಸೀರೆನೂ ಹೋಯ್ತು ಫ್ರೆಂಡ್ಸು. ಇಷ್ಟು ಸೀರೆನೂ ಖಾಲಿ ಅದು. ಇನ್ನು ಮುಂದೆ ಸೀರೆ ತೊಗೊಂಬರಲ್ಲೋ ಬೇಡವೋ ಅಂತ ವಿಚಾರ ಮಾಡಕತ್ತೀನಿ. ಹೆಂಗೆ ಮಾಡಲಿ ಅಂತ ತಿಳಿವಲ್ದು. ತೊಗೊಂಬಂದು ಇಟ್ಕೊಂಡ್ರೆ ಒಂದು ಟೆನ್ಷನ್ನು, ತರಲಿಲ್ಲ ಅಂದ್ರೆ ಈ ರೀತಿ ಅಯ್ಯೋ ತರಬೇಕಾಗಿತ್ತಲ್ಲ ಅಂತ ವಿಚಾರ ಮಾಡೋದು. ಈಗ ಇವನಷ್ಟು ಪ್ಯಾಕ್ ಮಾಡ್ತೀನಿ, ಒಂದೇ ಕವರ್ನಾಗ ಹಾಕಿ ಪ್ಯಾಕ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಒಂದೇ ಕವರ್ನಾಗ ಆದರೆ ಇಲ್ಲೊಂದು 2 ಕವರ್ನಾಗ ಮಾಡಿ ಕಳಿಸ್ತೀನಿ. ಈ ಸೀರೆನ ತೊಗೊಂಡವರು ಅಮೇರಿಕಾದಲ್ಲಿ ಇರ್ತಾರೆ ಫ್ರೆಂಡ್ಸ್. ಅವರು ಫೋನ್ ಹಚ್ಚಿ ಇಷ್ಟು ಸೀರೆನ ತೊಗೊಂಡ್ರು, ನಾವು ತೊಗೊತೀವಿ, ನಿಮಗೂ ಬಿಸ್ನೆಸ್ ಆಗುತ್ತೆ, ನಮಗೂ ಸೀರೆಗಳು ಬೇಕು. ಮತ್ತು ಅವರು ರಿಲೇಷನ್ ಅದಾರಂತ ಇಲ್ಲಿ ಬೆಂಗಳೂರಾಗ. ಅವ್ರದ್ದು ಅಡ್ರೆಸ್ ಕೊಟ್ರೆ ಅವರಿಗೆ ಕೆಲವೊಬ್ರಿಗೆ ಗಿಫ್ಟ್ ಕೊಟ್ಟು, ಇವ್ರಿಗೆ ಇಷ್ಟ ಆಗಿದ್ವಿ ಇವ್ರು ಇಟ್ಕೊಂಡು ಮಿಕ್ಕಿದ್ದು ಗಿಫ್ಟ್ ಕೊಟ್ಟು ಮುಗಿಸ್ಕೊತೀವಿ. ಕೊಡ್ರಿ ನಾವು ತೊಗೊತೀವಿ ಸೀರೆನ ಅಂಥೇಳಿ ಪುಣ್ಯವಂತರಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಸೀರೆ ತೊಗೊಂಡು ನಂಗೆ ಬಿಸ್ನೆಸ್ ಮಾಡಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಸೀರೆ ತೊಗೊಂಡಿದ್ದಕ್ಕೆ ಯಾರೆಲ್ಲ ನನಗೆ ಸೀರೆ ತೊಗೊಂಡು ಸಪೋರ್ಟ್ ಮಾಡ್ತೀರಿ, ಫುಡ್ ತೊಗೊಂಡು ಸಪೋರ್ಟ್ ಮಾಡ್ತೀರಿ, ನಿಮ್ಗೆ ತುಂಬ ಥ್ಯಾಂಕ್ಸ್. ಹಿಂಗೆ ಇರಲಿ ನಿಮ್ಮ ಸಪೋರ್ಟು. ಯಾರು ನನಗೆ ಫುಡ್ಡು ತೊಗೊಂಡಿಲ್ಲ, ಸೀರೆನೂ ತೊಗೊಂಡಿಲ್ಲ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನೀವು ವಿಡಿಯೋ ನೋಡಿ ಲೈಕ್ ಮಾಡ್ತೀರಲ್ಲ, ಅದರಿಂದನೇ ನನಗೆ ಈ ಥರದ್ದು ಸಬ್ಸ್ಕ್ರೈಬರ್ ಸಿಗೋಕ್ಕೆ ಸಾಧ್ಯ. ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ತಿರಲ್ಲ, ನಿಮಗೂ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸು. ನಿಮ್ಮಿಂದನೇ ನೀವು ಲೈಕ್ ಮಾಡಿರಿ, ವ್ಯೂಸ್ ಬಂದ್ರೆ, ವ್ಯೂಸ್ ಅಂತ ನೋಡ್ತಿರಲ್ಲ ಎಷ್ಟು ಬರ್ತಾವೆ ಅಷ್ಟೇ ನಂದು ವ್ಯೂಸ್. ಅಟ್ಲೀಸ್ಟ್ ಈ ರೀತಿ ಆದರೂ ವ್ಯಾಪಾರ ಬಿಸ್ನೆಸ್ ಮಾಡಿ ಏನೋ ಒಂದು 4 ಕಾಸು ದುಡಿಬೇಕು ಅನ್ನೋ ಒಂದು ಆಸೆ ನನಗೆ, ಅಷ್ಟೇ, ಇನ್ನೇನಿಲ್ಲ. ನನ್ನಿಂದನೂ ಒಂದು ಏನಾದರೂ ಒಂದು ಮನೆಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ. ಒಬ್ಬರಿಂದ ಏನು ಸಾಗೋದಿಲ್ಲ ಜೀವನ ಇಲ್ಲಿ ಬೆಂಗಳೂರಾಗ. ಅದೇ ನಾವು ಹಳ್ಳಿಯೊಳಗಿದ್ವಿ, ಒಬ್ಬರು ದುಡಿತಾರ, ಒಂದೇನೋ ಸಣ್ಣದೊಂದು ನೌಕರಿ ಐತೆ ಅಂದ್ರೆ ಹೆಂಗೋ ಒಂದು ಜೀವನ ಮಾಡ್ಕೊಂಡು ಹೋಗ್ಬೋದು ಹಳ್ಳಿಯೊಳಗೆ. ಬಟ್ ಇಲ್ಲಿ ಬೆಂಗಳೂರಾಗ ಭಾಳ ಕಷ್ಟ ಐತಿ ಒಬ್ಬರು ದುಡಿಮೆ ಮೇಲೆ. ಅದರ ಬೇರೆ ಸ್ಕೂಲ್ ಫೀಸ್ ಅಂತೂ ವಿಪರೀತ ಜಾಸ್ತಿ. ಇವಾಗ ನಾನು 7th ಚೇಂಜ್ ಮಾಡಿದ್ದು ನೋಡ್ರಿ ಸ್ಕೂಲು. ಆವಾಗ ನಾನು ಸ್ಟೇಟ್ ಸಿಲೆಬಸ್ಸು ಇಲ್ಲಾಂದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಹಾಕಿಬಿಡ್ಬೇಕಾಗಿತ್ತು ಅನ್ನಿಸ್ತೈತೆ ಒಂದೊಂದ್ಸಲ ಅನಿಸುತ್ತಾ. ಈಗ CBSE ಕಂಟಿನ್ಯೂ ಮಾಡಿವಿ, ಅದನ್ನೇ ಕಂಟಿನ್ಯೂ ಮಾಡಿದ್ರಾತು, ಏನು SSLC ಮಟ್ಟ ಅಂತ ಹೇಳ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡಿಕೊಂಡೆ. ಹಂಗೆ ನೋಡ್ರಿ ನಡ್ಸ್ಕೊಂಡು ಹೋಗೋದು, ಏನೋ ಒಂದು ಮಾಡಿಕೊಂಡು ಎಲ್ಲನೂ ಒಂದು ಮನೆ ಬಾಡಿಗೆ, ಸ್ಕೂಲ್ ಫೀಸು, ಮನೆಗೆ ಖರ್ಚು ಅದನ್ನೆಲ್ಲ ಮಾಡಬೇಕು ಅಂತಂದ್ರೆ ಈ ಥರ ನಾವು ಎಂಜಾಯ್ ಮಾಡೋದನ್ನು ನಿಂದಿಸ್ಬೇಕಾಗುತ್ತೆ. ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಹೋಗೇ ಇಲ್ಲ. ಈ ವರ್ಷ ಅಂತೂ ಎಲ್ಲಿ ಹೋಗಿಲ್ಲ.
ನೋಡಬೇಕು, ಎಲ್ಲರೂ ಹೋಗಿ ಬರಬೇಕು ಒಂದಿನ. ಬರೀ ದುಡಿ ಮಾಡು ತಿನ್ನು ಮನೆಗೆ ಇರು ಅದು ನಮಗೂ ಬೇಜಾರಾಕೈತಿ. ಎಲ್ಲಾದರೂ ಒಂದ್ಸಲ ಹೋಗಿ ಬಂದ್ರೆ ನಮಗೂ ಮನಸ್ಸು ಮೈಂಡ್ ಎಲ್ಲ ಫ್ರೆಶ್ ಆಕೈತಿ, ಏನೋ ಒಂಥರ ಖುಷಿ ಚೇಂಜಸ್ ಇರ್ತೈತಿ. ನೋಡೋಣ, ನಮ್ಮಮ್ಮ ಈ ಸಲ ಬಂದ್ಲಂದ್ರೆ ಆಕಿನೂ ಈ ಸಲ ಕರ್ಕೊಂಡು ಹೋಗ್ಬೇಕಂತನೇ ಇತ್ತು ನನಗಿಲ್ಲ, ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇತ್ತು. ಬಟ್ ಆಗಲಿಲ್ಲ. ಮುಂಚೆ ಅಂತೂ ಇವರು ಚಿಕ್ಕವರಿದ್ದಾಗ ಎಲ್ಲ ಕಡೆ ಕರ್ಕೊಂಡು ಅಡ್ಡಾಡಿ ನಮ್ಮ ಅಮ್ಮನ ಎಲ್ಲ ತೋರಿಸಿವಿ. ಎಲ್ಲದೇ ಆಲ್ಮೋಸ್ಟ್ ಒಂದು ಅರ್ಧ ಬೆಂಗಳೂರು ತೋರಿಸಿವ್ರಿ. ಆ ಕಡೆ ಎಲ್ಲ ಹೊಸಾದ ತಿರುಪತಿ, ಚಿಕ್ಕ ತಿರುಪತಿ ದೇವಸ್ಥಾನ ಇನ್ನೂ ಹೊಸಾದು ಕಟ್ಟಾಕತ್ತಿದ್ರು, ಆವಾಗನ ಕರ್ಕೊಂಡು ಹೋಗಿ ತೋರಿಸಿದ್ವಿ. ದೊಡ್ಡ ಆಲದ ಮರ, ಕಬ್ಬಾಳಮ್ಮನ ದೇವಸ್ಥಾನ, ಇನ್ನು ಮೈಸೂರಿಗೆ ನಮ್ಮ ತಂಗಿಯರು ಇದಕ್ಕೆ ಜೋಳ ತೆಗ್ಸಕ್ಕೆ ಹೋದಾಗ ಕರ್ಕೊಂಡು ಹೋಗಿದ್ವಿ. ಆಮೇಲೆ ಎಲ್ಲ ತೋರಿಸಿ, ಹೈಕೋರ್ಟು, ವಿಧಾನಸೌಧ 2 ಬಿಟ್ಟು ಕಬ್ಬನ್ ಪಾರ್ಕು, ಲಾಲ್ಬಾಗು ಅವನ್ನೆಲ್ಲ ತೋರಿಸಿವಿ. ಇನ್ನೂ ಅದಾವೆ ನೋಡೋಣ ಏನೇನು ಆಕೈತಿ. ಇಲ್ಲಿ ನಮ್ಮ ಸುತ್ತಮುತ್ತ ಇರೋ ಅಂತ್ರಿ ಎಲ್ಲ ತೋರಿಸಿವಿ ಆಲ್ಮೋಸ್ಟ್ ಅಕ್ಕಿಗೆ. ಓಕೆ, ಇವನ್ನ ಪ್ಯಾಕ್ ಮಾಡ್ತೀನಿ ಫ್ರೆಂಡ್ಸು. ಎಷ್ಟು ಹಿಡಿತಾವೆ ಗೊತ್ತಿಲ್ಲ, ಅಡುಗೆ ಮಾಡಬೇಕು. ಸ್ವಲ್ಪ ಅನ್ನ ಐತಿ, ಏನು ಮಾಡ್ಬೇಕಂತ ವಿಚಾರ ಮಾಡಿದೆ. ಸ್ವಲ್ಪ ಇವು ಉಳಿದಿದ್ದು ಅವಲಕ್ಕಿ, ಕರ್ಚಿಕಾಯಿ ಅವನ್ನ ತಿಂದ್ವಿ. ನಂಗೆ ಭಾಳ ಖುಷಿ ಆಯ್ತು ನೋಡ್ರಿ. ಅಷ್ಟು ಸೀರೆ ಖಾಲಿ ಅದಲ್ಲ, ಅದೇ ಒಂದು ಖುಷಿ ನನಗೆ. ಈ ತಿಂಗಳು ಹೆಂಗಾಗಿತ್ತಂದ್ರೆ ಸ್ಕೂಲ್ ಫೀಸ್ ಕಟ್ಬಿಟ್ವಿ, ಅರ್ಧದ ಪೇಮೆಂಟ್ ಹೋಗ್ಬಿಡುತ್ತೆ. ಅಲ್ಲಿಗೆ ಮನೆ ಬಾಡಿಗೆ ಹೆಂಗಪ್ಪ ವಿಚಾರ ಮಾಡ್ಬೇಕಾದ್ರೆ ಈಗ ದೇವರು ಏನಾದರೂ ಒಂದು ದಾರಿ ತೋರಿಸ್ತಾನಂತಾರಲ್ಲ, ಸುಳ್ಳಲ್ಲ ನೋಡ್ರಿ. ದೇವ್ರನ್ನ ನಂಬಿಕೆ ಇರಬೇಕು ದೇವ್ರ ಮೇಲೆ ಅಷ್ಟೇ. ಹೆಂಗಾದ್ರೂ ಮಾಡಿ ನಮ್ಗೆ ದಾರಿ ತೋರಿಸ್ತಾನೆ ಕಷ್ಟಕ್ಕೆ. ಒಂದು ಪ್ಯಾಕ್ನಾಗ ಆಡ ಇಡಿಸ್ತಾವೆ. ಮೂರು ಪ್ಯಾಕ್ ಹಾಕವೇನು? 3 ಪ್ಯಾಕ್ ಒಂದ್ರ ಮ್ಯಾಗ ಒಂದು ಇಟ್ಟು ಇದನ್ನು ಟೇಪ್ ಸುತ್ತಿ ಅಡ್ರೆಸ್ ಬರೆದು, ಒಂದು ಪ್ಯಾಕಿನ ಮ್ಯಾಗ ಅಡ್ರೆಸ್ ಬರೆದು ಟೇಪ್ ಸುತ್ತಿ ಬಿಡೋಣ 3 ಪ್ಯಾಕ್. ಓಕೆ ಫ್ರೆಂಡ್ಸ್, ಅದೇ ನೋಡ್ರಿ, ನಿಮ್ಗೇನು ಅನ್ಸುತ್ತೆ ಹೇಳ್ರಿ, ಸೀರೆ ತರಲ್ಲ ಬೇಡ ಅಂತಂದು ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಕಮೆಂಟ್ ಬಾಕ್ಸಲ್ಲಿ. ಆಲ್ಮೋಸ್ಟ್ ಜನ ಬೇಡ ಅಂತಲೇ ಹೇಳ್ತೀರಿ. ಈಗೇನು ಹಬ್ಬಿಲ್ಲ ಏನಿಲ್ಲ, ಈಗ ಬರೋದು ಸಂಕ್ರಾಂತಿಗೂ ಏನು ಯಾರೂ ಅಷ್ಟು ಹೊಸ ಬಟ್ಟೆಗಳನ್ನ ತೊಗೊಳಂಗಿಲ್ಲ ಅಂತ ಅಂದ್ಕೊಂಡಿನಿ. ನೋಡೋಣ ಏನೇನು ಆಕೈತಿ. ನಂಗೆ ಏನು ತಿಳಿತೈತೆ ಅದನ್ನು ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಷ್ಟೆ. ಪ್ಯಾಕ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನೋಡಿರಿ, ಎಗ್ ಫ್ರೈ ಮಾಡಾಕತ್ತೀನಿ ಮಕ್ಕಳಿಗೆ. ರಾತ್ರಿ ಅಡುಗೆ ಏನು ಜೋರು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಅದು ಅನ್ನ ಮಾಡಿ ನಾವು ಸ್ವಲ್ಪ ಬಿಸಿ ಅದ. ಮಧ್ಯಾಹ್ನ ಅನ್ನ ಮಾಡಿದ್ನೆಲ್ಲ ಹಂಗೆ ಉಳಿದ್ಬಿಟ್ಟೈತಿ, ನಮ್ಮಿತ್ತ ತಿಂದಿಲ್ಲ. ತಾಲಿಪಟ್ಟು ಮಾಡ್ಬೇಕು ಅಂದ್ಕೊಂಡೆ, ಟೈಮ್ ಆಗಿಬಿಡ್ತು ಭಾಳ. ಅದಕ್ಕೆ ಹೊಟ್ಟೆನೂ ಏನು ಅಷ್ಟು ಹಸ್ತಿದ್ದಿಲ್ಲ. ಸಾಯಂಕಾಲ ಸ್ನ್ಯಾಕ್ಸ್ ಅದನ್ನೆಲ್ಲ ತಿಂದಿದ್ವಿ. ಇನ್ನು ತಾಲಿಪಟ್ಟು ಮಾಡಿದ್ರೆ ಮತ್ತೆ ಇನ್ನೂ ಹೆವಿ ಆಗಿಬಿಡ್ತೈತಿ ಊಟ. ಅದಕ್ಕೆ ಒಂದು ಸ್ವಲ್ಪ 1-3 ಮೊಟ್ಟೆ ಇದ್ವು, ಒಡೆದು ಫ್ರೈ ಮಾಡಿ ಇದನ್ನು ಅನ್ನ ಕಲಿಸ್ಕೊಟ್ರೆ ತಿಂತಾರೆ. ಇದು ನೋಡಿರಿ, ಭಾಳ ದಿನ ಆಗಿತ್ತು ತಂದು, ಒಂದೇ ಸಲ ಮಾಡಿದ್ದೆ. ಇನ್ನಿಷ್ಟು ಉಳಿದಾವು, ಇವನ್ನ ಒಂದು ಸ್ವಲ್ಪ ನೆನೆ ಹಾಕಿದೆ ಮಧ್ಯಾಹ್ನ. ಇವಾಗ ತೊಳೆದು ತೆಗೆದು ಇಡಬೇಕು ಅವನ್ನ. ನಾಳೆ ಬೆಳಿಗ್ಗೆ ಚಪಾತಿ ಜೊತೆಗೆ ಅದ್ರದ್ದು ಇದನ್ನು ಮಾಡ್ಬೇಕಂತ ಮಾಡೀನಿ. ಈಗ ಇದನ್ನು ಫ್ರೈ ಮಾಡಾಕತ್ತೀನಿ. ಇವನ್ನ ಸೀರೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟೀನಿ. ಇನ್ನೂ ಅಡ್ರೆಸ್ ಬರೆದಿಲ್ಲ. ಅಡ್ರೆಸ್ ಬರೆದು ಹಾಕಿಬಿಟ್ರೆ ಸೀರೆದೊಂದು ಮುಗಿತೈತಿ ಕೆಲಸ. ಸೀರೆ ಚಿಂತಿ ಬಿಡುತ್ತೆ ನೋಡಿರಿ, ಅಷ್ಟು ಸೀರೆ ಖಾಲಿ ಆದವು. ನಮ್ಮ ಮನೆಯವರು ತರಕಾರಿ ತರಕ್ಕೆ ಹೋಗಿದ್ರು, ತೊಗೊಂಬಂದಾರ ನೋಡ್ರಿ. ಹಣ್ಣು ತೊಗೊಂಬಂದ್ರು. ಇದು ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ ತೊಗೊಂಬಂದಾರ. ಸ್ವಲ್ಪ ಇತ್ತು ಖಾಲಿಯಾಗಿತ್ತು, ಅದಕ್ಕೆ ಕೊತ್ತಂಬರಿ ಸೊಪ್ಪು ತಂದಾರ. ಸೋಸಾಕತ್ತಾರ ಕೊತ್ತಂಬರಿ ಸೊಪ್ಪು. ಅವು ಏನು ರೀ, ಬಟಾಣಿ ತಂದಾರ. ಹಸಿ ಬಟಾಣಿ ತೊಗೊಂಬ ಅಂತ ಹೇಳಿದ್ದೆ. ಸೀಸನಲ್ಲಿ ಈಗ ಸಿಗ್ತಾವೆ ಕಡಿಮೆ ರೇಟಿಗೆ. ಆಮೇಲೆ ಕೊತ್ತಂಬರಿ ಖಾಲಿಯಾಗಿತ್ತು. ಕೊತ್ತಂಬರಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಅಲ್ಲಿ ಹಾಕಿಟ್ರು ನೋಡ್ರಿ, ಖಾಲಿಯಾಗಿತ್ತು, ತೊಗೊಂಬಂದಾರ. ನಾವೇ ಅಲ್ಲಿ ನಿಂತಾಳ, ಆಕೆಗೆ ಊಟ ಮಾಡಿಸ್ಬೇಕು ಈಗ. ಅದನ್ನು ಮಾಡಿ ನಮ್ದು ವೀಡಿಯೋ ಹೊಡಕತ್ತೈತಿ ಪಿಕ್ಚರ್ನಾಗ, ಇದ್ರಾಗ TV ಒಳಗೆ. ಈಗ ಇದಕ್ಕೆ ಮಸಾಲೆ ಪೌಡ್ರ್ಸ್ ಅಂದರೆ ಉಪ್ಪು, ಅರಿಶಿನ, ಒಣ ಖಾರದ ಪುಡಿ ಮತ್ತು ಇದು
ಒಂದು ಸ್ವಲ್ಪ ಧನಿಯಾ ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಚಲೋ ಹೊತ್ನಾಗ ಫ್ರೈ ಮಾಡಿಬಿಟ್ರೆ ಅನ್ನ ಹಾಕಿ ಕಲಸ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ರುಚಿಯಾಗಿರ್ತೈತಿ. ಅದಕ್ಕೆ ಮಾಡ್ತೀನಿ, ಮಾಡಿ ಮತ್ತೆ ಸಿಗ್ತೀನಿ.